ಏನಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಂಥ ನಾಯಕರು, ಹಿರಿಯ ಮತ್ಸದಿ ರಾಜಕಾರಣಿಗಳು, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 8 ವರ್ಷ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಮುಂದುವರೆದು ನಿನ್ನೆ ತಾನೇ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೈಕಮಾಂಡ್ ನಿರ್ದೇಶನದಂತೆ ರಾಜೀನಾಮೆಯನ್ನು ಸಲ್ಲಿಸಿ ಮತ್ತೆ ದೆಹಲಿಗೆ ತೆರಳಿ ವಾಪಸ್ ಆಗಿರುವಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅವರ ಒಂದು ಮಾರ್ಗದರ್ಶನದಂತೆ ಮುಂದಿನ ಮುಖ್ಯಮಂತ್ರಿಗಳಾಗುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭ ಹಾರೈಸುತ್ತಾ, ನುಡಿದಂತೆ ನಡೆದಂತ ಈ ಕಾಂಗ್ರೆಸ್ ಸರ್ಕಾರದ ಭರವಸೆಗಳನ್ನ, ಏನು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದೇ ತರ ಮುಂದುವರಿಸಿಕೊಂಡು ಉತ್ತಮ ಆಡಳಿತ ನೀಡ್ತಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಂತ ಬಯಸುತ್ತಾ, ನಮ್ಮ ನಾಯಕರಾದಂಥ ದೀನ ದಲಿತರ ಬಡವರ ಬಂಧು ನಾಯಕರಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರಿಗೆ ದಲಿತ ಕೂಗು ಬಂದಾಗ ಅವರ ಒಂದು ಮುಖ್ಯಮಂತ್ರಿನೇ ಆಗಬೇಕಾಗಿತ್ತು. ಹೈಕಮಾಂಡ್ ನಿರ್ದೇಶನದಂತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಆಗುವುದು ಸಂತೋಷ ಆಗ್ತಾ ಇದೆ. ಅದೇ ತರ ಏನಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅವ್ರಿಗೆ. ಕೆ.ಎಚ್. ಮುನಿಯಪ್ಪ ಸಾಹೇಬರು ಬಹಳ ಹಿರಿಯರು, ಒಳ್ಳೆ ಆಡಳಿತವನ್ನ ನೀಡತಕ್ಕಂಥ ಪ್ರಭಾವ ನಾಯಕರು. ಅವ್ರದೇ ಒಂದು ಚಾಕಚಕ್ಯತೆ ಇದೆ ರಾಜಕಾರಣದಲ್ಲಿ. ಈ ರಾಜ್ಯದ ದಲಿತ ನಾಯಕರು ಯಾರಾದರೂ ಇದ್ದಾರೆ ಅಂದ್ರೆ ಖರ್ಗೆ ಸಾಹೇಬರು ಬಿಟ್ರೆ ನಮ್ಮ ಕೆ.ಎಚ್. ಮುನಿಯಪ್ಪಾಜಿ ಸಾಹೇಬರು ಇದ್ದಾರೆ. ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮುಳಬಾಗ ತಾಲೂಕಿನ ಒಬ್ಬ SC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಒತ್ತಾಯದ ಮೇರೆಗೆ ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದೀನಿ. ನಮ್ಮ ಡಿ.ಕೆ. ಸಾಹೇಬರಿಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ, ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಈ ಮೀಡಿಯಾ ಮುಖಾಂತರ, ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಒಳ್ಳೆ ಆಡಳಿತ ನೀಡಬೇಕಂತ ನಾನು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.